ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಅ ಜಾಂಡೀಸ್ ಡೈ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಏನಂತ ಕರಿತೀವಿ, ಏನಂತೀವಿ ಈ ನುಡಿಗಟ್ಟನ್ನ? ಅ ಜಾಂಡೀಸ್ ಡೈ ಅಂತ. ಜಾಂಡೀಸ್ ಇರೋರ್ಗೆ ನೋಡೋದೆಲ್ಲ ಹಳದಿ ಅಂತ, ಕಾಮಾಲೆ ಕಣ್ಗೆ ಕಾಣೋದೆಲ್ಲ ಹಳದಿ. ಅದರ ಇಂಗ್ಲಿಷ್ನ ಟ್ರಾನ್ಸ್ಲೇಷನ್ ಅ ಜಾಂಡೀಸ್ ಡೈ. ಅ ಜಾಂಡೀಸ್ ಡೈ ಏನು? ಅ ಜಾಂಡೀಸ್ಡ್ ಐ. ಕನ್ನಡದಲ್ಲಿ ಏನಂತ ಕರಿತೀವಿ? ಕಾಮಾಲೆ ಕಣ್ಣಿಗೆ ಕಾಣದೆಲ್ಲ ಹಳದಿ. ಏನಿದ್ರ ಅರ್ಥ? ಇದರ ಅರ್ಥ ಆಲ್ರೆಡಿ ಜಾಂಡೀಸ್ ಬಂದಿರೋರ್ಗೆ ಬಿಳಿಯಾಗಿರೋದನ್ನ ನೋಡಿದ್ರು ಎಲ್ಲೋ ಹಾಗೆ ಕಾಣುತ್ತೆ. ಅಂದ್ರೆ ನನಗೆ ಇರುವಂತಹ ಮೊದಲಿನ ಅಭಿಪ್ರಾಯ, ನನ್ನ ಅಭಿಪ್ರಾಯದ ಮೂಲಕ ಒಬ್ರನ್ನ ಜಡ್ಜ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಜಾಂಡೀಸ್ ಡೈ ಇದೆ ಅಂತ ಅರ್ಥ. ಅವರು ಒಳ್ಳೆಯವರೇ, ಆದರೆ ನನಗೆ ಏನನ್ಸುತ್ತೆ, ಕಪ್ಪಗಿರೋರೆಲ್ಲ ಕೆಟ್ಟವರು ಅನ್ಸುತ್ತೆ. ಅದಕ್ಕೆ ನಾನು ಏನಂತೀನಿ, ಯಾರೋ ಒಬ್ರನ್ನ ನೋಡಿದಾಗ ಓ ಇವನು ಕೆಟ್ಟವನು ಅಂತ ಅಂದಾಗ ನನಗೆ ಜಾಂಡೀಸ್ ಡೈ ಇದೆ. ಪ್ರಾಬ್ಲಮ್ ಅವ್ರದ್ದಲ್ಲ, ನಂದು. ಯಾಕೆ? ಬಿಕಾಸ್ ನಾನು ಮೊದಲೇ ಅನ್ಕೋಬಿಟ್ಟಿದ್ದೀನಿ ಏನೋ ಒಂದು. ಓಕೆ, ಮೊದಲೇ ನಾನು ಒಂದು ಅಭಿಪ್ರಾಯನ ನನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಅದರ ಬೇಸಿಸ್ ಮೇಲೆ ಎಲ್ರೂ ಜಡ್ಜ್ ಮಾಡ್ತೀನಿ. ತಪ್ಪು ನಂತಾನೆ. ಸೊ ನನ್ನ ಕಣ್ಣು ಜಾಂಡೀಸ್ ಆಗಿದೆ ಅಂತ ಅರ್ಥ. ನನ್ನ ಕಣ್ಣಿಗೆ ಜಾಂಡೀಸ್ ಆಗಿದೆ. ಸೊ ನಾನು ಮೊದಲೇ ಪೂರ್ವಭಾವ ಅಂತ ನಾವೇನ್ ಕರಿತೀವಿ, ಪ್ರೆಜುಡಿಸ್ ಅಂದ್ರೆ ನಾನು ಒಂದು ಕಮ್ಯುನಿಟಿ ಅಥವಾ ಒಂದು ರೀತಿಯಾದಂತಹ ವ್ಯಕ್ತಿಗಳನ್ನ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಆ ರೀತಿಯಾದಂತಹ ಪೂರ್ವದಲ್ಲಿ ನಿಶ್ಚಯ ಮಾಡಿಕೊಂಡಂತಹ ಅಭಿಪ್ರಾಯಗಳ ಮೇಲೆ ಒಬ್ರನ್ನ ಜಡ್ಜ್ ಮಾಡುವಂಥದ್ದಕ್ಕೆ ಜಾಂಡೀಸ್ ಡೈ ಅಂತ ಕರಿತೀವಿ, ಪ್ರೆಜುಡಿಸ್. ಓಕೆ, ಜೆಲಸಿ ಆಗಲ್ಲ. ಜೆಲಸಿ ಅಂದ್ರೆ ಏನು? ಅಸೂಯೆ ಪಡೋದು. ಈಗ ನಾನು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಿಲ್ಲ, ನನ್ನ ಫ್ರೆಂಡ್ ಎಕ್ಸಾಮ್ ಪಾಸ್ ಮಾಡ್ದ ಅಂದ್ರೆ ನಾನು ಖುಷಿ ಪಡ್ಬೇಕು, ಅದ್ಬಿಟ್ಟು ಅಸೂಯೆ ಪಡಬಾರ್ದು. ಅಥವಾ ಅವನಿಂದ ನಾನು ಮೋಟಿವೇಟ್ ಆಗ್ಬೇಕು, ಓಕೆ ಅವನೇ ಮಾಡಿದ್ದಾನೆ ನನ್ನ ಕೈಲಿ ಮಾಡೋಕ್ಕಾಗಲ್ವಾ ಅಂತ. ಅದು ಒಂಥರ ಮೋಟಿವೇಶನ್. ಆದ್ರೆ ಅವ್ನು ಮಾಡ್ಬಿಟ್ಟ, ನನ್ನ ಕೈಲಾಗ್ಲಿಲ್ಲ, ಅವನು ಯಾಕೆ ಮಾಡ್ದ, ಅವನು ಮಾಡಬಾರ್ದಾಗಿತ್ತು, ಇದು ಜೆಲಸಿ. ಓಕೆ, ಜನರಸ್ ವ್ಯೂ ಅಂದ್ರೆ ಧಾರಾಳ ಮನಸ್ಸಿಂದ ನೋಡುವಂಥದ್ದು. ಧಾರಾಳ ಮನಸ್ಸಿಂದ ನೋಡುವಂಥದ್ದಕ್ಕೆ ಜಾಂಡೀಸ್ ಅಂತ ಕರೆಯಲ್ಲ. ಜಾಂಡೀಸ್ ಅಂದ್ರೆ ಒಂದು ರೋಗ ಅಲ್ವಾ. ಸೊ ಒಂದು ರೋಗ ಅಂದ್ರೆ ಈ ಪ್ರಿಜುಡೀಸ್ ಅನ್ನೋದು ಒಂದು ರೋಗ. ಓಕೆ, ಅಂಡ್ ದೆನ್ ಹ್ಯಾಂಗ್ರಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಕೋಪ ಅಂತ ಅರ್ಥ. ಸೊ ಆ ಜಾಂಡೀಸ್ ಡೈ ನುಡಿಗಟ್ಟಿಗೆ ಅರ್ಥ ಏನು? ಪ್ರೆಜುಡೀಸ್ನ ಅರ್ಥ ಏನು? ನಾನು ಯಾವುದಾದರೂ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಸರ್ಟೆನ್ ಸೆಕ್ಷನ್ ಆಫ್ ಪೀಪಲ್ನ ಬಗ್ಗೆ ಇರುವಂತಹ ಅಭಿಪ್ರಾಯಗಳ ಮೂಲಕ ಎಲ್ಲರನ್ನೂ ಜಡ್ಜ್ ಮಾಡುವಂಥದ್ದು. ಓಕೆ, ಅದು ತಪ್ಪಾಗತ್ತೆ. ಸೊ ಪ್ರೆಜುಡಿಸ್ ವಿಲ್ ಆಲ್ವೇಸ್ ನಾಟ್ ಬಿ ರೈಟ್. ಆಯ್ತಾ? ಸೊ ಪ್ರೆಜುಡಿಸ್ನ ಅರ್ಥ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಜಾಂಡೀಸ್ ಐ ಅಂದ್ರೆ ಏನು ಅಂತ ನಿಮ್ಗೆ ಈ ಒಂದು ಕ್ಲಾಸ್ ನಲ್ಲಿ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಏನು, ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಏನು? ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ ಅಲ್ಲಿ ಒಂದು ಬ್ಲಾಂಕ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಬೇಕು. ಓಕೆ, ಸೊ ಮೊದಲನೇ ಕ್ವೆಶನ್, ಸುರೇಶ್ ಡ್ಯಾಶ್ ದ ಎಕ್ಸಾಮಿನೇಷನ್ ಇನ್ ಹೈ ಫಸ್ಟ್ ಕ್ಲಾಸ್. ಸೊ ಈ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ನೀವು ಕನ್ನಡದಲ್ಲಿ ಆಲ್ರೆಡಿ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ. ಏನು, ಸುರೇಶ್ ಇದ್ದಾರೆ, ಒಂದು ಎಕ್ಸಾಮಿನೇಷನ್ ಅಲ್ಲಿ ಇದ್ದಾರೆ, ಹೈ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದಾರೆ ಅಂತ ಅಲ್ವಾ. ಸೊ ಪಾಸ್ ಮಾಡಿದ್ದಾರೆ, ಸುರೇಶ್ ಪಾಸ್ಡ್ ದ ಎಕ್ಸಾಮ್. ಸುರೇಶ್ ಪಾಸ್ಡ್ ದ ಎಕ್ಸಾಮ್ ಬರಬೇಕು. ಬಟ್ ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಅಲ್ಲಿ ಏನಾಗಿದೆ, ಗಾಟ್ ಇನ್, ಗಾಟ್ ಅವೇ, ಗಾಟ್ ಥ್ರೂ, ಗಾಟ್ ರಿಡ್ ಆಫ್. ಇದು ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮ್ಗೆ. ಇಟ್ ಈಸ್ ಗಾಟ್ ರಿಡ್ ಆಫ್.
ನಾಲ್ಕನೇ ಆಪ್ಷನ್ ಏನು? ಗಾಟ್ ರಿಡ್ ಆಫ್. ನಾಲ್ಕನೇ ಆಪ್ಷನ್ ಏನು? ಗಾಟ್ ರಿಡ್ ಆಫ್. ಬಟ್ ನಮಗೆ ಬೇಕಾಗಿರುವಂತದ್ದು ಪಾಸ್ಟ್. ಸುರೇಶ್ ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ, ಬಟ್ ಆ ಪಾಸ್ ಆಗಿದ್ದಾರೆ ಅಂತ ಒಂದು ಆಪ್ಷನ್ ಇಲ್ಲ. ನಾವಿವಾಗ ಏನ್ ಮಾಡ್ಬೇಕು? ಈ ಪಾಸ್ಟ್ಗೆ ಸಮಾನಾರ್ಥಕ ಪದ ಹುಡುಕ್ಬೇಕು. ಈ ಪಾಸ್ಟ್ ಅನ್ನುವಂತ ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ಪಾಸ್ ಅನ್ನುವಂತಹ ಅರ್ಥ ಕೊಡ್ತಿದೆ ಅನ್ನೋದನ್ನ ನೋಡ್ಬೇಕು. ಗಾಟ್ ಇನ್. ಗಾಟ್ ಇನ್ ಅಂದ್ರೆ ಐ ಗಾಟ್ ಇನ್ ದಯಾನಂದ್ ಸಾಗರ್ ಕಾಲೇಜ್. ಐ ಗಾಟ್ ಇನ್ ಅಂದ್ರೆ ನಾನು ಒಳಗಡೆ ಬಂದೆ. ಐ ಗಾಟ್ ಇನ್ ಒಳಗಡೆ ಬಂದೆ, ಪಾಸ್ ಆದೆ ಅಂತ ಅಲ್ಲ, ಒಳಗಡೆ ಬಂದೆ ಅಂತ ಅರ್ಥ. ಗಾಟ್ ಅವೇ ಅಂದ್ರೆ ನಾನು ಯಾವ್ದಾದ್ರು ಒಂದು ತಪ್ಪು ಮಾಡಿ ಅದರಿಂದ ಪಾರಾಗದ್ನ ಗಾಟ್ ಅವೇ ಅಂತ ಕರೀತಾರೆ. ಐ ಕಮಿಟೆಡ್ ಅ ಕ್ರೈಮ್ ಬಟ್ ಐ ಗಾಟ್ ಅವೇ ವಿತ್ ಇಟ್ ಅಂದ್ರೆ ನಾನು ಒಂದು ತಪ್ಪನ್ನ ಮಾಡಿನೂ ಸಹ ಅದರಿಂದ ಎಸ್ಕೇಪ್ ಆಗ್ಬಿಟ್ಟೆ ಅನ್ನೋದಕ್ಕೆ ಗಾಟ್ ಅವೇ ಅಂತ ಕರೀತಾರೆ. ಪಾಸ್ನ ಅರ್ಥ ಇದ? ಪಾಸ್ನ ಅರ್ಥ ಇದು ಅಲ್ಲ. ಗಾಟ್ ಥ್ರೂ. ಗಾಟ್ ಥ್ರೂ ಅಂದ್ರೆ ಪಾಸ್ಡ್ ಅಂತ ಅರ್ಥ. ಐ ಗಾಟ್ ಥ್ರೂ ದ ಎಕ್ಸಾಮ್. ಐ ಗಾಟ್ ಥ್ರೂ 2023 CAPF ಎಕ್ಸಾಮ್ ಅಂತ ಕರಿತೀವಿ. ಗಾಟ್ ಥ್ರೂ ಅಂದ್ರೆ ಪಾಸ್ಟ್ ಅಂತ ಅರ್ಥ. ಪಾಸ್ ಆಗಿದ್ದೀವಿ ಅಂತ ಅರ್ಥಕ್ಕೆ ಗಾಟ್ ಥ್ರೂ ಅಂತ ಬರುತ್ತೆ. ನಾಲ್ಕನೇ ಆಪ್ಷನ್ ಗಾಟ್ ರಿಡ್ ಆಫ್. ಗಾಟ್ ರಿಡ್ ಆಫ್ ಅಂದ್ರೆ ಈಗ ನನ್ನ ಬಳಿ ಬೇಡದೇ ಇರುವಂತಹ ಭಾವನೆಗಳಿರುತ್ತೆ, ವಸ್ತುಗಳಿರುತ್ತೆ, ಅದನ್ನ ನನ್ನಿಂದ ಈಚೆ ಹಾಕದ್ನ ಗಾಟ್ ರಿಡ್ ಆಫ್ ಅಂತ ಕರೀತೇವೆ. ಲಾಸ್ಟ್ ಕ್ವೆಶನ್ ಅಲ್ಲಿ ಜೆಲಸಿ ಅಂತ ಇತ್ತಲ್ವಾ? ವಿ ಶುಡ್ ಗೆಟ್ ರಿಡ್ ಆಫ್ ಜೆಲಸಿ ಅಂದ್ರೆ ನಮ್ಮಲ್ಲಿರುವಂತಹ ಅಸೂಯೆ ಭಾವನೆಯನ್ನ ನಾವು ಹೊರಗಾಗಬೇಕು ಅನ್ನೋದಕ್ಕೆ ಗಾಟ್ ರಿಡ್ ಆಫ್ ಅಂತ ಕರಿತೀವಿ. ಆಲ್ ದೀಸ್ ಆರ್ ವೊಕ್ಯಾಬುಲರೀಸ್, ವೊಕ್ಯಾಬುಲರಿ ವರ್ಡ್ಸ್. ಇದನ್ನೆಲ್ಲ ಬರ್ಕೋಬೇಕು, ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು ನೀವು. ಗಾಟ್ ರಿಡ್ ಆಫ್ ಅಂದ್ರೆ ಏನು? ನಮ್ಮಿಂದ ಈಚೆ ಹಾಕೋದನ್ನ ಗಾಟ್ ರಿಡ್ ಆಫ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುನಾಗ್ಲಿ, ಐ ಗಾಟ್ ರಿಡ್ ಆಫ್ ಮೈ ಫೋನ್ ಅಂದ್ರೆ ನನ್ನ ಫೋನ್ನ ನಾನು ಬಿಸಾಕ್ದೆ ಅಂತ ಅರ್ಥ. ಓಕೆ, ನಮ್ಮಿಂದ ಬಿಸಾಕದ್ನ ಗಾಟ್ ರಿಡ್ ಆಫ್ ಅಂತ ಕರಿತೀವಿ. ಗಾಟ್ ಥ್ರೂ ಅಂದ್ರೆ ಪಾಸ್ ಅಂತ ಅರ್ಥ. ಪಾಸ್ಟ್, ಐ ಪಾಸ್ಡ್ ಇನ್ ಅನ್ ಎಕ್ಸಾಮ್, ಐ ಗಾಟ್ ಥ್ರೂ ಅನ್ ಎಕ್ಸಾಮ್ ಅಂತ ಕರಿತೀವಿ. ಗಾಟ್ ಅವೇ ಅಂದ್ರೆ ತಪ್ಪಿಸ್ಕೊಳ್ಳೋದು. ಐ ಕಮಿಟೆಡ್ ಅ ಕ್ರೈಮ್ ಬಟ್ ಐ ಗಾಟ್ ಅವೇ ವಿತ್ ಇಟ್ ಅಂದ್ರೆ ಒಂದು ತಪ್ಪನ ಮಾಡಿದೀನಿ ಬಟ್ ಸ್ಟಿಲ್ ಅದರಿಂದ ನಾನು ಪಾರಾಗ್ಬಿಟ್ಟಿದ್ದೀನಿ. ಗಾಟ್ ಇನ್ ಅಂದ್ರೆ ಒಳಗಡೆ ಬರುವಂತದ್ದು. ಐ ಗಾಟ್ ಇನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೇಮ್ ಟೈಪ್. ಪೇರೆಂಟ್ಸ್ ಡ್ಯಾಶ್ ದೇರ್ ಚಿಲ್ಡ್ರನ್. ಪೇರೆಂಟ್ಸ್ ಡ್ಯಾಶ್ ದೇರ್ ಚಿಲ್ಡ್ರನ್. ಲುಕ್ ಇನ್ ಟು ಅಂತ ಇದೆ, ಲುಕ್ ಎಟ್ ಅಂತ ಇದೆ, ಲುಕ್ ಆಫ್ಟರ್ ಅಂತ ಇದೆ, ಲುಕ್ ಔಟ್ ಅಂತ ಇದೆ. ಲುಕ್ ಔಟ್ ಅಂದ್ರೆ ಯಾವ್ದಾದ್ರು ಒಂದು ವಸ್ತು ನನ್ನ ಕಡೆ ಬರ್ತಾ ಇದೆ ಅಂದ್ರೆ ಲುಕ್ ಔಟ್ ಅಂತ ಕರೀತಾರೆ, ಅಥವಾ ವಾಚ್ ಔಟ್ ಅಂತ ಕರೀತಾರೆ. ಅಂದ್ರೆ ಲುಕ್ ಔಟ್ ಅಂದ್ರೆ ನೋಡು ಅಂತ. ಬಟ್ ಇಲ್ಲಿ ನೋಡು ಅಂತ ಬರುತ್ತಾ? ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ನೋಡ್ತಾರೆ, ಅದು ಕರೆಕ್ಟ್ ಆಗಿರ್ಬೋದು. ಬಟ್ ಲುಕ್ ಔಟ್ ದೇರ್ ಚಿಲ್ಡ್ರನ್ ತಪ್ಪಾಗುತ್ತೆ. ಓಕೆ, ಲುಕ್ ಔಟ್ ದೇರ್ ಚಿಲ್ಡ್ರನ್ ಬರಲ್ಲ. ಲುಕ್ ಆಫ್ಟರ್, ಲುಕ್ ಆಫ್ಟರ್ ಆಮೇಲೆ ಬರೋಣ. ಲುಕ್ ಇನ್ ಟು, ತನ್ನ ಮಕ್ಕಳೊಳಗೆ ನೋಡ್ತಾರ ಪೇರೆಂಟ್ಸ್? ತಮ್ಮ ಮಕ್ಕಳೊಳಗೆ ನೋಡ್ತಾರೆ ಅನ್ನೋದು ತಪ್ಪಾಗುತ್ತೆ. ಇಂಟು ಅಂದ್ರೆ ಏನು? ಒಳಗೆ. ಲುಕ್ ಇನ್ ಟು ಅಂದ್ರೆ ಒಳಗಡೆ ನೋಡ್ತಾರ? ನೋಡಲ್ಲ. ಲುಕ್ ಇನ್ ಟು ಯುವರ್ ನೋಟ್ಸ್, ನಿಮ್ಮ ನೋಟ್ಸ್ ಒಳಗಡೆ ನೋಡಿ ಅಂತ ಕರಿತೀವಿ. ಲುಕ್ ಇನ್ ಟು ಅಂದ್ರೆ ಒಳಗಡೆ ನೋಡಿ ಅನ್ನೋದು. ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಒಳಗೆ ನೋಡಿ ತಪ್ಪಾಗುತ್ತೆ. ಲುಕ್ ಎಟ್, ಲುಕ್ ಎಟ್ ಅಂದ್ರೆ ಅವ್ರ ಕಡೆ ನೋಡು ಅಂತ. ಚಿಲ್ಡ್ರನ್ ಕಡೆ ನೋಡು ಸಿಂಪಲ್ ಆಗುತ್ತೆ, ಬಟ್ ಸ್ಟಿಲ್ ಇಲ್ಲಿನ ಮೀನಿಂಗ್ಗೆ ಅದು ಸ್ಯಾಟಿಸ್ಫೈ ಆಗಲ್ಲ. ಲುಕ್ ಎಟ್ ಅಂದ್ರೆ ಒಂದ್ ಕಡೆ ನೋಡು. ಲುಕ್ ಎಟ್ ದ ಫ್ಲವರ್ ಅಂತೀವಲ್ವಾ? ಲುಕ್ ಎಟ್ ದಿ ಫ್ಲವರ್. ಲುಕ್ ಎಟ್ ದಟ್ ಕಿಡ್ ಅಂದ್ರೆ ಲುಕ್ ಎಟ್ ದಟ್ ಡಾಗ್. ಆ ನಾಯಿಯನ್ನು ನೋಡು, ಆ ಮಗುವನ್ನು ನೋಡು, ಆ ಹೂವನ್ನು ನೋಡು. ಅದಕ್ಕೆ ನಾವು ಲುಕ್ ಎಟ್ ಅಂತ ಕರಿತೀವಿ. ಓಕೆ, ಲುಕ್ ಎಟ್ ದ ಬೋರ್ಡ್, ಬೋರ್ಡ್ ಕಡೆ ನೋಡಿ. ಬಟ್ ಇಲ್ಲಿಗೆ ಆ ಅರ್ಥ ಸೂಟ್ ಆಗಲ್ಲ. ಲುಕ್ ಆಫ್ಟರ್ ಅಂದ್ರೆ ಪಾಲನೆ ಮಾಡುವುದು. ಲುಕ್ ಆಫ್ಟರ್ ಅಂದ್ರೆ ನೋಡ್ಕೊಳ್ಳೋದು ಅಥವಾ ಪಾಲನೆ ಮಾಡುವುದನ್ನ ನಾವು ಲುಕ್ ಆಫ್ಟರ್ ಅಂತ ಕರಿತೀವಿ ಇಂಗ್ಲಿಷ್ನ ಬಳಕೆಯಲ್ಲಿ. ಓಕೆ, ಲುಕ್ ಆಫ್ಟರ್ ಅಂದ್ರೆ ಏನು? ಪಾಲನೆ ಮಾಡುವುದು.
ಓಕೆ, ಸೊ ಇಲ್ಲಿ ಯಾವ್ದು ಬರಬೇಕು? ಲುಕ್ ಆಫ್ಟರ್ ಬರ್ಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಇದು ಸಿಂಪಲ್ ಟೈಪ್ ಆಫ್ ಕ್ವೆಶನ್ ಅಂದ್ರೆ ತಪ್ಪಾಗಲಾರ್ದು. ಯಾಕೆ? ಈಸಿ ಕ್ವೆಶನ್, ವೆರಿ ವೆರಿ ಈಸಿ ಕ್ವೆಶನ್. ಯಾಕೆ ಅಂದ್ರೆ ಗಾಡ್ ಡಿಫೆಂಡ್ಸ್ ದ ಡ್ಯಾಶ್. ಗಾಡು, ದೇವ್ರು ಯಾರನ್ನ ನೋಡ್ಕೋತಾರೆ? ಯಾರು ಸರಿಯಾಗಿರ್ತಾರೆ ಅದನ್ನ. ಓಕೆ, ಸರಿ ಅಥವಾ ಸತ್ಯವಂತರನ್ನ ನೋಡ್ಕೋತಾರಲ್ವಾ ದೇವ್ರು. ಸೊ ಅದಕ್ಕೆ ಇಂಗ್ಲಿಷ್ನ ಪದ ಏನು ಸತ್ಯಕ್ಕೆ? ರೈಟ್ ಅಂತ ಅರ್ಥ. ಡಿಫೆಂಡ್ಸ್ ದ ರೈಟ್. ಇಲ್ಲೇನ್ ಕೇಳಿದ್ದಾರೆ? ನಾಲ್ಕು ರೈಟ್ ಅಂತಾನೆ ಇದೆ, ಆದ್ರೆ ಪದದ ಸ್ಪೆಲ್ಲಿಂಗ್ಸ್ ಚೇಂಜ್ ಇದೆ. ಬರೀ ನಿಮ್ಗೆ ಸ್ಪೆಲ್ಲಿಂಗ್ ಗೊತ್ತಿದ್ರೆ, ರೈಟ್ ನ ಸ್ಪೆಲ್ಲಿಂಗ್ ಗೊತ್ತಿದ್ರೆ ನೀವು ಈಸಿಯಾಗಿ 1 ಮಾರ್ಕ್ಸ್ ತಗೋಬಹುದು. ರೈಟ್ ಅಂದ್ರೆ ಏನು? RIGHT, ರೈಟ್. ಈ ರೈಟ್ ನ ಪದ ಏನು? ಈ ರೈಟ್ ಅಂದ್ರೆ ಏನು? ಈ ರೈಟ್ ಅಂದ್ರೆ ಬರೆಯೋದು, ಬರೆಯುವುದು. ಓಕೆ, ಈ ರೈಟ್ ಅಂದ್ರೆ ಬರೆಯೋದು. ಈ ರೈಟ್ ಅಂದ್ರೆ ಪ್ಲೇ ರೈಟ್ ಅಂತಾರೆ. ಅಂದ್ರೆ ಪ್ಲೇ ರೈಟ್ ಅಂದ್ರೆ ಏನು? ಫೇಮಸ್ ಆಥರ್. ಈ ವಾಸ್ ಅ ಫೇಮಸ್ ಪ್ಲೇ ರೈಟ್ ಅಂದ್ರೆ ಏನು? ಒಂದು ಬುಕ್ ನ ಬರೆಯುವಂತವ್ರಿಗೆ ನಾವು ಪ್ಲೇ ರೈಟ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿನ ರೈಟ್ಗೆ ಇದು ತಪ್ಪಾಗತ್ತೆ. ಸೊ 2 ಆಪ್ಷನ್ ಹೋಯ್ತು. ಈ ತರ ರೈಟ್ ಇಂಗ್ಲಿಷ್ನ ಪದನೇ ಇಲ್ಲ ರೈಟ್ ಅಂತ. RITE ಇದು ಮೋಸ್ಟ್ಲಿ ಮೆಸೇಜಿಂಗ್ ಇದರಲ್ಲಿ ಇರುತ್ತೆ RITE, ಬಟ್ ಅಫಿಷಿಯಲ್ ಇಂಗ್ಲಿಷ್ ಅಲ್ಲಿ RITE ಅನ್ನುವ ಬಳಕೆ ತಪ್ಪಾಗುತ್ತೆ. ಸೊ ಸರಿಯಾದ ಬಳಕೆ RIGHT, ರೈಟ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಅವರ್ ಡ್ಯಾಶ್ ಲಿವ್ಡ್ ಇನ್ ಕೇವ್ಸ್ ಅಂಡ್ ಯೂಸ್ಡ್ ಕ್ರೂಡ್ ಇಂಪ್ಲಿಮೆಂಟ್ಸ್. ನಿಮ್ಗೆ ಆಲ್ರೆಡಿ ಕನ್ನಡದಲ್ಲಿ ಗೊತ್ತಾಗ್ಬೇಕು. ನಮ್ಮ ಡ್ಯಾಶ್ ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಯಾರು? ನಮ್ಮ ಪೂರ್ವಜರು ಗುಹೆಗಳಲ್ಲಿ ವಾಸವಾಗುತ್ತಿದ್ದರು ಅಂತ ಅರ್ಥ ಬರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು? ಪೂರ್ವಜರು ಅನ್ನೋದಕ್ಕೆ ಇಂಗ್ಲಿಷ್ನ ಪದ ಹುಡುಕ್ಬೇಕು. ಏನ್ಷಿಯಂಟ್ಸ್ ಆಗತ್ತಾ? ಏನ್ಷಿಯಂಟ್ಸ್ ಆಗಲ್ಲ. ಏನ್ಷಿಯಂಟ್ಸ್ ಅಂದ್ರೆ ಹಳೆ ಕಾಲದವ್ರೆ, ಕರೆಕ್ಟು. ಬಟ್ ನಮ್ಮ ಅಂತ ಏನ್ಷಿಯಂಟ್ಸ್ ಸಜೆಸ್ಟ್ ಮಾಡಲ್ಲ. ನಮ್ಮ ಅಂತ ಬಂದಾಗ, ಅವರ್ ಅಂತ ಇದೆ ಅಲ್ವಾ, ಅವರ್ ಅಂತ ಬಂದಾಗ ಆನ್ಸಿಸ್ಟರ್ಸ್ ನ ಯೂಸ್ ಮಾಡಬೇಕು. ನಮ್ಮ ಪೂರ್ವಜರು ಅಂದ್ರೆ ಆನ್ಸೆಸ್ಟರ್ಸ್. ಓಕೆ, ಪೂರ್ವಜರು ಅಂದ್ರೆ ಏನು? ಆನ್ಸೆಸ್ಟರ್ಸ್. ನೆಕ್ಸ್ಟ್ ಕ್ವೆಶನ್ ಹೋಗೋಣ. The boy has written all the answers to our dash. ಒಬ್ಬ ಸ್ಟೂಡೆಂಟ್ ಎಲ್ಲ ಉತ್ತರಗಳನ್ನ ಯಾವ ರೀತಿ ಉತ್ತರಿಸಿದ್ದಾನೆ ಅದನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆ, ಟು ಅವರ್ ಅಂತ ಇದೆ. ಅವರ್ ಅಂತ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಯೂಸ್ ಮಾಡಬೇಕಾಗುತ್ತೆ. ಟು ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಟು ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಬರೀ ಸ್ಯಾಟಿಸ್ಫೈ ಅಂದ್ರೆ ತಪ್ಪಾಗುತ್ತೆ. ಸ್ಯಾಟಿಸ್ಫೈ ತಪ್ಪಾಗುತ್ತೆ. ಓಕೆ, ಸ್ಯಾಟಿಸ್ಫೈ ಅಂದ್ರೆ ಏನು? ಸ್ಯಾಟಿಸ್ಫೈ ಅಂದ್ರೆ ಏನು? ಅಗೇನ್ ವೊಕ್ಯಾಬುಲರಿ. ಏನ್ ಸ್ಯಾಟಿಸ್ಫೈ ಅಂದ್ರೆ? ಸ್ಯಾಟಿಸ್ಫೈ ಆಗಿದ್ದೀನಿ ಅಂದ್ರೆ ನನಗೆ ಸಾಕಾಗಿದೆ ಅಂದ್ರೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಎಫರ್ಟ್ಸ್ ಅಂದ್ರೆ ಏನು? ನನ್ನ ಪ್ರಯತ್ನಗಳಲ್ಲಿ ನನಗೆ ನೆಮ್ಮದಿ ಇದೆ. ಇದಕ್ಕೆ ನಾವು ಸ್ಯಾಟಿಸ್ಫೈ ಅಂತೀವಿ, ಪೂರೈಕೆ. ಓಕೆ, ಅದಕ್ಕೆ ನಾವೇನಂತೀವಿ? ಸ್ಯಾಟಿಸ್ಫೈ ಅಂತ ಅಂತೀವಿ. ಸ್ಯಾಟಿಸ್ಫೈ ಆಲ್ ದ ಕಂಡೀಷನ್ಸ್ ಅಂದ್ರೆ ಎಲ್ಲ ಕಂಡೀಷನ್ಸ್ ನ ಪೂರೈಕೆ ಮಾಡಿದೀನಿ ಅಂತ ಅರ್ಥ. ಬಟ್ ಇಲ್ಲಿ ಈ ಒಂದು ಬ್ಲಾಂಕ್ ಅಲ್ಲಿ, ಈ ಒಂದು ಕ್ವೆಶನ್ ಅಲ್ಲಿ ಸ್ಯಾಟಿಸ್ಫೈ ಬರಲ್ಲ. ಯಾಕೆ? ಅವರ್ ಅಂತ ಇದೆ. ಅವರ್ ಆದ್ಮೇಲೆ ಡ್ಯಾಶ್ ಇರುವುದರಿಂದ, ಅವರ್ ಆದ್ಮೇಲೆ ಬ್ಲಾಂಕ್ ಇರೋದ್ರಿಂದ ಅವರ್ ಸ್ಯಾಟಿಸ್ಫ್ಯಾಕ್ಷನ್ನೇ ಬರಬೇಕು. ಓಕೆ, ಸ್ಯಾಟಿಸ್ಫ್ಯಾಕ್ಟರಿ ಅಗೇನ್ ರಾಂಗ್ ಯೂಸೇಜ್. ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರಲ್ಲ. ಸ್ಯಾಟಿಸ್ಫ್ಯಾಕ್ಟರಿಲಿ ಬರ್ಬೋದಿತ್ತು. ಯಾವಾಗ ಅಂದ್ರೆ
2 hour ಇಲ್ಲದೆ ಇದ್ದಿದ್ರೆ, ಅಕಸ್ಮಾತ್ ಒಂದು ವೇಳೆ ಕ್ವೆಶನ್ ಬರೀ ಅ ಬಾಯ್ ಹ್ಯಾಸ್ ರಿಟರ್ನ್ ಆಲ್ ದಿ ಆನ್ಸರ್ ಅಂತ ಕೊಟ್ಟಿದ್ರೆ ಸ್ಯಾಟಿಸ್ಫ್ಯಾಕ್ಟರಿಲಿ ಬರ್ತಿತ್ತು. 2 hour ಅಂತ ಬಳಸಿದಾಗ ಸ್ಯಾಟಿಸ್ಫ್ಯಾಕ್ಷನ್ನೇ ಬರಬೇಕು. ಓಕೆ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರಬೇಕು? 2 hour ಅಂತ ಇದ್ದಾಗ. 2 hour ಇಲ್ಲದೆ ಇದ್ದಾಗ ಸ್ಯಾಟಿಸ್ಫ್ಯಾಕ್ಟರಿಲಿ ಬಳಸಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ಅಗೇನ್ ಮೀನಿಂಗ್ ಕಂಡುಹಿಡಿಬೇಕು. ಅಗೇನ್ ಇದು ಇಡಿಯಮ್ಸ್. ಅವಾಗಲೇ ಹೇಳ್ದೆ ಅಲ್ವಾ, HYT ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಯಾಕೆ ಅನಲೈಸ್ ಮಾಡ್ಬೇಕಂದ್ರೆ ನೋಡಿ, ಇದರಲ್ಲೇ ಇಡಿಯಮ್ಸ್ ಎಷ್ಟು ಕ್ವೆಶನ್ಸ್ ಬರ್ತಿದೆ ನಿಮ್ಗೆ. ಅವಾಗಲೇ 3 ಇಡಿಯಮ್ಸ್ ನ ಸಾಲ್ವ್ ಮಾಡಿದೆ, ಇವಾಗ ಅರೌಂಡ್ 2 or 3 ಇಡಿಯಮ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ took to his heels, the robber took to heels when he saw the police inspector. ಸಿ ನೋಡಿ, ನಿಮ್ಗೆ took to heels ಏನಂತ ಗೊತ್ತಿಲ್ಲ, ಅದನ್ನೇ ಕೇಳ್ತಿದ್ದಾರೆ ಕ್ವೆಶನ್. ಬಟ್ ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳ್ಳಿ. ಏನು, ಪೊಲೀಸ್ನ ನೋಡಿದ ತಕ್ಷಣ ರಾಬರ್ ಏನ್ ಮಾಡ್ತಾನೆ? ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿದ ತಕ್ಷಣ ರಾಬರ್ ಏನ್ ಮಾಡ್ತಾನೆ? ಕಳ್ಳ ಏನ್ ಮಾಡ್ತಾನೆ? ಓಡೋಗ್ತಾನೆ. ಸಿಂಪಲ್. ನಂಗೆ ಇದು ಗೊತ್ತಿಲ್ಲ, ಟುಕ್ ಟು ಈಸ್ ಹೀಲ್ಸ್ ಅಂದ್ರೆ ನಂಗೆ ಏನಂತ ಗೊತ್ತಿಲ್ಲಪ್ಪ. ಆದ್ರೆ ಇಂಗ್ಲಿಷ್, ಬೇಸಿಕ್ ಇಂಗ್ಲಿಷ್ ಅರ್ಥ ಆಗತ್ತಲ್ವಾ? ರಾಬರ್ ಏನೋ ಮಾಡ್ತಾವನೆ, ಯಾರನ್ನ ನೋಡಿದ ತಕ್ಷಣ? ಪೊಲೀಸ್ ಇನ್ಸ್ಪೆಕ್ಟರ್ನ ನೋಡಿದ ತಕ್ಷಣ. ಪೊಲೀಸ್ ಇನ್ಸ್ಪೆಕ್ಟರ್ನ ನೋಡಿದ ತಕ್ಷಣ ರಾಬರ್ ಏನ್ ಮಾಡ್ತಾನೆ? ಓಡೋಗ್ತಾನೆ. ಎಲ್ಲಿದೆ? ರ್ಯಾನ್ ಅವೇ ಫ್ರಮ್ ದ ಸೀನ್. ಓಡೋಗೋದು, ರ್ಯಾನ್ ಅವೇ. ಈಸಿ ಅಲ್ವಾ? ಟುಕ್ ಟು ಹಿಸ್ ಹೀಲ್ಸ್ ಅಂದ್ರೆ ಇವಾಗ ಅರ್ಥ ಏನಾಯ್ತು? ಓಡಿ ಹೋಗುವುದು ಅಥವಾ ರ್ಯಾನ್ ಅವೇ. ಇದೇ ರೀತಿ ಕನ್ನಡದಲ್ಲಿ ಒಂದು ನುಡಿಗಟ್ಟಿದೆ, ಏನಂತ? ಕಾಲಿಗೆ ಬುದ್ಧಿ ಹೇಳು ಅಂತ. ಅದು ಸಹ ನಿಮ್ಮ PYQs. ಅದು ಒಂದು PYQ. ಒಂದು ಇಯರ್ ಅಲ್ಲಿ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಏನು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕನ್ನಡದಲ್ಲಿ ಕೇಳಿದ್ರು. ಕನ್ನಡ ಸೆಕ್ಷನ್ ಅಲ್ಲಿ ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗುವುದು ಅಂತ ಅರ್ಥ. ರ್ಯಾನ್ ಅವೇ, ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳುವುದು ಅಂದ್ರೆ ಏನು? ಟುಕ್ ಟು ಹಿಸ್ ಹೀಲ್ಸ್, ರ್ಯಾನ್ ಅವೇ, ಎಸ್ಕೇಪ್ಡ್, ಓಡಿ ಹೋಗುವುದು ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಹಿ ಈಸ್ ನೋನ್ ಫಾರ್ ಹಿಸ್ ಫಿಲಾಂಥ್ರೋಪಿ. ರತನ್ ಟಾಟಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಲ್ವಾ? ರತನ್ ಟಾಟಾ ಅವ್ರನ್ನ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಓಕೆ, ರತನ್ ಟಾಟಾ ವಾಸ್ ಅ ಗ್ರೇಟ್ ಫಿಲಾಂಥ್ರೋಪಿಸ್ಟ್. ಏನ್ ಫಿಲಾಂಥ್ರೋಪಿಸ್ಟ್ ಅಂದ್ರೆ ಅರ್ಥ? ದಾನವನ್ನು ಮಾಡುವಂತವರು, ಜನರಸ್ ಆಗಿರೋರು. ಬರ್ಕೊಳ್ಳಿ, ಫಿಲಾಂಥ್ರೋಪಿಸ್ಟ್. ಸಿನೋನಿಮ್ಸು ಕೇಳ್ತಾರೆ, ಸಿಮಿಲರ್ ಮೀನಿಂಗ್ ಇರುವಂತಹ ಪದಗಳನ್ನು ಸಹ ಕೇಳ್ಬೋದು. ಓಕೆ, ಸೇಮ್ ಮೀನಿಂಗ್ ಸಿನೋನಿಮ್ಸ್ ಅಂತಾನು ಕರಿತೀವಿ. ಫಿಲಾಂಥ್ರೋಪಿಸ್ಟ್ಗೆ ಏನಂತ ಕರಿತೀವಿ? ಜನರಸ್, ಚಾರಿಟಿ, ದಾನ ಮಾಡೋದು. ಓಕೆ, ಸೊ ಇಲ್ಲಿ ಚಾರಿಟಿ ಎಲ್ಲಿದೆ? ಚಾರಿಟಿ ಇಲ್ಲಿದೆ. ಫಿಲಾಂಥ್ರೋಪಿಸ್ಟ್ ಅಂದ್ರೆ ದಾನ ಮಾಡುವವರನ್ನ ನಾವು ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡೋದಾದ್ರೆ ರತನ್ ಟಾಟಾ. ರತನ್ ಟಾಟಾ ಅವರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದು ಈಸಿ ಎಕ್ಸಾಂಪಲ್, ಕರ್ಣ. ಮಹಾಭಾರತದಲ್ಲಿ ಕರ್ಣ ಯಾವುದಕ್ಕೆ ಜಾಸ್ತಿ ಹೆಸರುವಾಸಿ? ತನ್ನ ದಾನಗಳಿಗೆ ಹೆಸರುವಾಸಿ. ತನ್ನ ಕವಚ ಕುಂಡಲಿಗಳನ್ನೇ ದಾನ ಮಾಡ್ಬಿಡ್ತಾರೆ. ಓಕೆ, ತನ್ನ ಕವಚನೇ ದಾನ ಮಾಡುವಂತಹ ತ್ಯಾಗಿ ಅಥವಾ ಅಂತ ದೊಡ್ಡ ದಾನಿ ಅಂತ ಅರ್ಥ. ಫಿಲಾಂಥ್ರೋಪಿಸ್ಟ್ ಅಂದ್ರೆ ದಾನ ಮಾಡೋದು, ಚಾರಿಟಿ ಮಾಡೋದು. ಓಕೆ, ಕ್ಲಾರಿಟಿ ಅಂತ ಇದೆ. ಕ್ಲಾರಿಟಿ ಅಂದ್ರೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋದು. ಕ್ಲಾರಿಟಿ ನಿಮ್ಗೆ ಗೊತ್ತಿರ್ಬೇಕು, ಕ್ಲಾರಿಟಿ ಅಂದ್ರೆ ಏನಂತ. ಆ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೋದನ್ನ ಕ್ಲಾರಿಟಿ ಅಂತ ಕರಿತೀವಿ. ಬಟ್ ಫಿಲಾಂಥ್ರೋಪಿಸ್ಟ್ಗೆ ಕ್ಲಾರಿಟಿ ಅಂತ ಕರೆಯಲ್ಲ.
ಚೇಸ್ಟಿಟಿ ಅಂದ್ರೆ ಏನು? ಚೇಸ್ಟಿಟಿ ಅಂದ್ರೆ ಬ್ರಹ್ಮಚಾರತ್ವ. ಓಕೆ, ಆಂಜನೇಯ ಅಥವಾ ಹನುಮಾನ್ ಏನು? ಆಂಜನೇಯ ಏನು? ಬ್ರಹ್ಮಚಾರಿ. ಸೊ ಹಿ ವಾಸ್ ಚೇಸ್ಟ್ ಅಂತ ಕರಿತೀವಿ. ಚೇಸ್ಟಿಟಿ ಅಂದ್ರೆ ಏನು? ಬ್ರಹ್ಮಚಾರತ್ವ. ಬ್ರಹ್ಮಚಾರತ್ವನ ಅಭ್ಯಾಸ ಮಾಡುವವರನ್ನ ಚೇಸ್ಟ್ ಅಂತ ಕರಿತೀವಿ. ಕ್ರಿಯೇಟಿವಿಟಿ, ಕಲಾತ್ಮಕತೆ. ಓಕೆ, ಬಟ್ ಫಿಲಾಂಥ್ರೋಫಿಸ್ಟ್ಗೆ ಬರಲ್ಲ ಕಲಾತ್ಮಕತೆ. ಸೊ ಈ 3 ಆಪ್ಷನ್ ತಪ್ಪಾಗುತ್ತೆ. ರೈಟ್ ಆನ್ಸರ್ ವಿಲ್ ಬಿ ಚಾರಿಟಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. He came across a cannibal in the forest. Cannibal in the forest. Cannibal ಅಂದ್ರೆ ಏನು? Cannibal ಅಂದ್ರೆ ಮನುಷ್ಯರ ಮಾಂಸವನ್ನು ತಿನ್ನುವಂತವರನ್ನ ನಾವು ಕ್ಯಾನಿಬಲ್ ಅಂತ ಕರಿತೀವಿ. ಓಕೆ, ಕ್ಯಾನಿಬಲ್ ಅಂದ್ರೆ ಏನು? ಮನುಷ್ಯರ ಮಾಂಸವನ್ನು ತಿನ್ನುವವರು. ಮ್ಯಾನ್ ಮೀಟ್ ಈಟರ್ ಅಥವಾ ಸಿಂಪ್ಲಿ ಮ್ಯಾನ್ ಈಟರ್ ಅಂತ ಕರಿತೀವಿ ಕ್ಯಾನಿಬಲ್ನ. ಓಕೆ, ಕೆಲವೊಂದು ಬುಡಕಟ್ಟಲ್ಲಿ, ಕೆಲವೊಂದು ಟ್ರೈಬ್ಸ್ ಅಲ್ಲಿ ಈ ಒಂದು ಕ್ಯಾನಿಬಲಿಸಮ್ ಇದೆ ಅಂತ ಸ್ವಲ್ಪ ಜನ ಊಹೆ ಪಡ್ತಾರೆ, ಗೆಸ್ ಮಾಡಿದ್ದಾರೆ. ಕ್ಯಾನಿಬಲ್ಸ್ ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ಕಾಡಿನಲ್ಲಿ, ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಈ ಕ್ಯಾನಿಬಲಿಸಮ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಎಕ್ಸಾಂಪಲ್, ಆಫ್ರಿಕಾದಲ್ಲಿ ಕೆಲವೊಂದು ಬುಡಕಟ್ಟು ಕ್ಯಾನಿಬಲಿಸಮ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಓಕೆ, ಫ್ಲೆಶ್ ಈಟರ್. ಫ್ಲೆಶ್ ಈಟರ್, ಫ್ಲೆಶ್ ಅಂದ್ರೆ ಯಾವುದಾದರಂತ ಫ್ಲೆಶ್ ಆಗಿರ್ಬೋದು, ಅನಿಮಲ್ ಫ್ಲೆಶ್. ಈಗ ಕುರಿ ಅಥವಾ ಏನು ಕೋಳಿ ಇಂಥವುದರ ಫ್ಲೆಶ್ನ ತಿನ್ನೋರ್ಗೆ ನಾವೆಂತ ಕರಿತೀವಿ? ಕಾರ್ನಿವೋರಸ್ ಅಂತ ಕರಿತೀವಿ. ಕಾರ್ನಿವೋರಸ್ ಮಾಂಸಾಹಾರಿಗಳು, ಫ್ಲೆಶ್ ಈಟರ್ಸ್. ಬಟ್ ಮನುಷ್ಯನ ಮಾಂಸನ ಅಲ್ಲ. ಮನುಷ್ಯನ ಮಾಂಸವನ್ನು ತಿನ್ನುವವರಿಗೆ ಕ್ಯಾನಿಬಲಿಸಮ್, ಕ್ಯಾನಿಬಲ್ ಅಂತ ಕರಿತೀವಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಕ್ಯಾನಿಬಲ್ ಅಂದ್ರೆ ಮ್ಯಾನ್ ಈಟರ್, ಫ್ಲೆಶ್ ಈಟರ್ ಅಂದ್ರೆ ಕಾರ್ನಿವೋರಸ್ ಮಾಂಸಾಹಾರಿ, ವೆಜಿಟೇರಿಯನ್ ಅಂದ್ರೆ ಸಸ್ಯಾಹಾರಿ. ಫೈರ್ ಈಟರ್, ಫೈರ್ ಈಟರ್ ಅಂತ ಏನೂ ಇಲ್ಲ, ಯಾವುದಾದ್ರೂ ಕೆಮಿಕಲ್ಸ್ಗೆ ಬಳಸ್ತೀವಿ ಫೈರ್ ಈಟರ್ ಅಂತ. ಫೈರ್ ಈಟರ್ ಅಂದ್ರೆ ಏನು? ಬೆಂಕಿಯನ್ನ ಆರಿಸುವಂಥದ್ದು. ಬೆಂಕಿಯನ್ನ ಆರಿಸುವಂಥದ್ದು ಏನು? ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಥವಾ ಮಣ್ಣಾಗಿರ್ಬೋದು, ನೀರಾಗಿರ್ಬೋದು. ಇದಕ್ಕೆ ನಾವು ಫೈರ್ ಈಟರ್ ಅಂತ ಕರಿತೀವಿ. ಬೆಂಕಿಯನ್ನ ಆರಿಸುವುದಕ್ಕೆ ಫೈರ್ ಈಟಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಚೂಸ್ ದಿ ವರ್ಡ್ or phrase which is most nearly opposite in meaning. ವಿರುದ್ಧಾರ್ಥಕ ಪದ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಆಂಟೋನಿಮ್. ವಿರುದ್ಧಾರ್ಥಕ ಪದ ಅಥವಾ ಆಂಟೋನಿಮ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಆಂಟೋನಿಮ್, ಒಂದು ಪದನ ಕೊಟ್ಟಿರ್ತಾರೆ, ಆ ಪದದ ವಿರುದ್ಧ ಪದನ ನಾನು ಕಂಡುಹಿಡಿಬೇಕಾಗುತ್ತೆ. ಸೊ ಮೊದಲನೇ ಕ್ವೆಶ್ಚನ್ ನೋಡೋಣ. ಹಿಸ್ ಐಡಿಯಾಸ್ ಆರ್ ಟೂ ವೇಗ್ ಟು ಅಂಡರ್ಸ್ಟ್ಯಾಂಡ್. ನನಗೆ ವೇಗ್ ಅಂತ ಗೊತ್ತಿಲ್ಲ ಅಂದ್ರೆ ಆ ಸೆಂಟೆನ್ಸ್ನ ಓದಿ. ಸೆಂಟೆನ್ಸ್ನ ಯಾಕೆ ಕೊಡ್ತಾರೆ? ಬಿಕಾಸ್ ನಿಮ್ಗೆ ಒಂದೇ ಪದದಲ್ಲಿ ಅರ್ಥ ಸಿಕ್ಕಿಲ್ಲ ಅಂದ್ರು ಅಟ್ಲೀಸ್ಟ್ ಸೆಂಟೆನ್ಸ್ನ ಮುಖಾಂತರ ಅರ್ಥ ಸಿಗ್ಲಿ ಏನಂದ್ರು ಅಂತದಕ್ಕೆ. ಓಕೆ, ಹಿಸ್ ಐಡಿಯಾಸ್ ಆರ್ ಟೂ ವೇಗ್ ಅಂದ್ರೆ ಅವನ ಒಂದು ಯೋಚನೆಗಳೇನಿತ್ತು ಅವು ತುಂಬಾ ರ್ಯಾಂಡಮ್ ಆಗಿತ್ತು ಅಂತ. ಆಯ್ತಾ? ಅರ್ಥನೇ ಆಗ್ತಿರ್ಲಿಲ್ಲ, ಅಷ್ಟು ರ್ಯಾಂಡಮ್ ಇತ್ತು. ಆ ರ್ಯಾಂಡಮ್ಗೆ, ವೇಗ್ಗೆ ವಿರುದ್ಧಾರ್ಥಕ ಪದ ಏನು? ನನ್ನ ಯೋಚನೆಗಳು ನಿಖರವಾಗಿದ್ದಾಗ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲೇನಾಗ್ತಿದೆ? ಅವನ ಯೋಜನೆಗಳು ಅಥವಾ ಯೋಚನೆಗಳು ತುಂಬಾ ರ್ಯಾಂಡಮ್ ಆಗಿತ್ತು, ನನ್ಗೆ ಅರ್ಥನೇ ಆಗ್ಲಿಲ್ಲ. ಬಟ್ ಯಾವಾಗ ನನ್ನ ಯೋಚನೆಗಳು ನಿಖರವಾಗಿರುತ್ತೆ, ಡೆಫಿನೆಟ್ ಆಗಿರುತ್ತೆ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಡೆಫಿನೆಟ್. ವೇಗ್ನ ವಿರುದ್ಧಾರ್ಥಕ ಪದ ಏನು? ಡೆಫಿನೆಟ್ ಅಂತ ಅರ್ಥ. ವೇಗ್ ಅಂದ್ರೆ ರ್ಯಾಂಡಮ್, ಡೆಫಿನೆಟ್ ಅಂದ್ರೆ ನಿಖರವಾಗಿರುವಂಥದ್ದು. ಓಕೆ, ಸಿಂಪಲ್. ವೇಗ್, ರ್ಯಾಂಡಮ್. ವೇಗ್ ಅಂದ್ರೆ ರ್ಯಾಂಡಮ್ ಅಂತ ಅರ್ಥ, ಅದಕ್ಕೆ ವಿರುದ್ಧಾರ್ಥಕ ಪದ ಏನು? ನಿಖರವಾಗಿರುವಂಥದ್ದು, ಡೆಫಿನೆಟ್. ಓಕೆ, ಎಕ್ಸಾಂಪಲ್, ಐ ಗೇವ್ ಅ ವೇಗ್ ಫಿಗರ್ ಅಬೌಟ್ ಇಂಡಿಯನ್ ಎಕಾನಮಿ ಅಂದ್ರೆ
ನನಗೇನೋ ರ್ಯಾಂಡಮ್ ಆಗಿ ಅಥವಾ ಹೂವೆ ಮೇಲೆ ಒಂದು ಇಂಡಿಯನ್ ಎಕಾನಮಿ ಮೇಲೆ ಒಂದು ಫಿಗರ್ಸ್ನ ಹೇಳಿದ್ದೀನಿ. ಬಟ್ ಡೆಫಿನೆಟ್ ಫಿಗರ್ಸ್ ಅಂತ ನಾನು ಯಾವಾಗ ಕರಿತೀನಿ, ಯಾವಾಗ ನಾನು ಫ್ಯಾಕ್ಟ್ಸ್ನ ಹೇಳ್ತೀನಿ ಆವಾಗ ಕರಿತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದಿಸ್ ಶಾಪ್ ಡೀಲ್ಸ್ ಇನ್ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್. ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್, ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಏನು? ಒರಿಜಿನಲ್ ಅಂತ ಅರ್ಥ. ಒರಿಜಿನಲ್ ಕ್ವಾಲಿಟಿ ಅಂತೀವಲ್ವಾ, ಒರಿಜಿನಲ್ ಕ್ವಾಲಿಟಿ. ಸೊ ಒರಿಜಿನಲ್ ಕ್ವಾಲಿಟಿ ಆಗಿರುವಂತಹ ಪದಾರ್ಥ ವಸ್ತುಗಳನ್ನ ಯಾರು ಸೆಲ್ ಮಾಡ್ತಿದ್ದಾರೆ ಅವ್ರಿಗೆ ಜೆನ್ಯೂನ್ ಅಂತ ಕರಿತೀವಿ. ಇದಕ್ಕೆ ವಿರುದ್ಧಾರ್ಥಕ ಪದ ಏನು? ನಕಲಿ. ಒರಿಜಿನಲ್ ಅಂದ್ರೆ ಅಸಲಿ, ಒರಿಜಿನಲ್ಗಂತ ಏನಂತೀವಿ? ಅಸಲಿ, ಜೆನ್ಯೂನ್. ಅದಕ್ಕೆ ವಿರುದ್ಧಾರ್ಥಕ ಪದ ಏನು? ಅದಕ್ಕೆ ವಿರುದ್ಧಾರ್ಥಕ ಪದ ನಕಲಿ ಆಗತ್ತೆ. ಸೊ ನಕಲಿಗೆ ಇಂಗ್ಲಿಷಲ್ಲಿ ಏನಂತ ಕರಿತೀವಿ ಅಂತ ಹುಡುಕ್ಬೇಕು. ನಕಲಿ, ಡ್ಯೂಪ್ಲಿಕೇಟ್ ಅಂತೀವಿ. ಏನಂತ ಕರಿತೀವಿ? ಒಂದು ಪದ ಡ್ಯೂಪ್ಲಿಕೇಟ್ ಅಂತ ಕರಿತೀವಿ. ಇನ್ನೊಂದು ಪದ ನಕಲಿಗೆ ಇನ್ನೊಂದು ಪದ ಏನು? ಕೌಂಟರ್ ಫೀಟ್. ಎಲ್ಲಿ ಬಳಸ್ತೀವಿ? ಕರೆನ್ಸಿ ನೋಟ್ಸ್ ಇರುತ್ತಲ್ವಾ, ದುಡ್ಡು. ನಿಮ್ಮ ಹತ್ರ 500 ರೂಪಾಯಿ ನೋಟ್ ಇರುತ್ತೆ, ಅದು ಜೆನ್ಯೂನ್ ಕೌಂಟರ್ ಫೀಟ್ ಅಂತ ಹೇಗೆ ಕಂಡುಹಿಡಿಯೋದು? ಹೇಗೆ ಕಂಡುಹಿಡಿತೀವಿ ನಾವೆಲ್ಲ? ನೋಟ್ ಎತ್ಕೊಂಡು ಹಿಂಗೆ ನೋಡ್ತೀವಿ ಬೆಳಕಲ್ಲಿ ಅಲ್ವಾ. ಯಾಕೆ? ಅದು ಅಸಲಿನ ನಕಲಿನ ಅಂತ. ಇದಕ್ಕೆ ಇಂಗ್ಲಿಷಲ್ಲಿ ಏನಂತಾರೆ? ಕೌಂಟರ್ ಫೀಟ್ ಕರೆನ್ಸಿ ಅಂತ ಕರಿತೀವಿ. ನಕಲಿ ದುಡ್ಡಿಗೆ, ನಕಲಿ ಹಣಕ್ಕೆ ನಾವು ಕೌಂಟರ್ ಫೀಟ್ ಕರೆನ್ಸಿ ಅಂತ ಕರಿತೀವಿ. ಓಕೆ, ಸೊ ಕೌಂಟರ್ ಫೀಟ್ ವಿರುದ್ಧಾರ್ಥಕ ಪದ ಯಾವ್ದ್ರದ್ದು? ಜೆನ್ಯೂನ್ಗೆ ವಿರುದ್ಧಾರ್ಥಕ ಪದ ಕೌಂಟರ್ ಫೀಟ್ ಅಂತ ಅರ್ಥ. ಜೆನ್ಯೂನ್ ಅಂದ್ರೆ ಏನು? ಅಸಲಿ, ಅಸಲಿಯಾದದ್ದು. ಕೌಂಟರ್ ಫೀಟ್ ಅಂದ್ರೆ ಏನು? ಕೌಂಟರ್ ಫೀಟ್ ಅಂದ್ರೆ ನಕಲಿಯಾದದ್ದು ಅಂತ ಅರ್ಥ. ಕಾಸ್ಟ್ಲಿ ಆಗಲ್ಲ. ಕಾಸ್ಟ್ಲಿ ಅಂದ್ರೆ ತುಂಬಾ ಬೆಲೆ ಬಾಳುವಂತಹ ವಸ್ತು, ಕಾಸ್ಟ್ಲಿ. ಐ ಹ್ಯಾವ್ ಅ ಕಾಸ್ಟ್ಲಿ ವಾಚ್ ಅಂದ್ರೆ ತುಂಬಾ ಬೆಲೆ ಬಾಳುವಂತಹ ಗಡಿಯಾರ ನನ್ನ ಹತ್ರ ಇದೆ ಅಂತ ಅರ್ಥ. ಚೀಪ್ ಅಂದ್ರೆ ಏನು? ತುಂಬಾ ಕಡಿಮೆ ಬೆಲೆ ಅಂತದ, ಅದಕ್ಕೆ ನಾವು ಚೀಪ್ ಅಂತ ಕರಿತೀವಿ. ತುಂಬಾ ಕಡಿಮೆ ಬೆಲೆ, ಅದಕ್ಕೆ ನಾವು ಚೀಪ್ ಅಂತ ಕರಿತೀವಿ. ಓಕೆ, ಇಂಪೋರ್ಟೆಡ್ ಅಂದ್ರೆ ಆಮದು ಮಾಡಿಸ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ರೈಟ್ ಆನ್ಸರ್ ಕೌಂಟರ್ ಫೀಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಯುವರ್ ಪ್ರಪೋಸಲ್. ಅಕ್ಸೆಪ್ಟ್, ಅಕ್ಸೆಪ್ಟ್ ಅಂದ್ರೆ ಏನು? ಓಕೆ ಅಂತ ಹೇಳೋದು. ಓಕೆ, ಓಕೆ ಅಂದ್ರೆ ಅಕ್ಸೆಪ್ಟ್ ಅಂತ. ಅಕ್ಸೆಪ್ಟ್ ನ ವಿರುದ್ಧಾರ್ಥಕ ಪದ ಏನು? ನೋ ಅಂತ ಹೇಳೋದು. ಓಕೆ, ಸೇಯಿಂಗ್ ನೋ, ಸೇಯಿಂಗ್ ನೋ. ಓಕೆ, ಇದರ ವಿರುದ್ಧಾರ್ಥಕ ಪದ ಏನು? ಸೇಯಿಂಗ್ ನೋ, ಇಲ್ಲ ಅಂತ ಹೇಳೋದು. ನಾನು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದಕ್ಕೆ ಇಂಗ್ಲಿಷ್ನಲ್ಲಿ ರಿಜೆಕ್ಟ್ ಅಂತ ಕರಿತೀವಿ. ಅಕ್ಸೆಪ್ಟ್, ರಿಜೆಕ್ಟ್. ಐ ಅಕ್ಸೆಪ್ಟೆಡ್ ಯುವರ್ ಐಡಿಯಾ, ಐ ರಿಜೆಕ್ಟೆಡ್ ಯುವರ್ ಐಡಿಯಾ. ಐ ಅಕ್ಸೆಪ್ಟೆಡ್ ಅಂದ್ರೆ ನನಗೆ ಒಪ್ಪಿಗೆ ಇದೆ, ರಿಜೆಕ್ಟೆಡ್ ಅಂದ್ರೆ ನನಗೆ ಒಪ್ಪಿಗೆ ಇಲ್ಲ, ನಾನು ಅದನ್ನ ಕಡೆಗಣಿಸ್ದೆ ಅಥವಾ ತಳ್ಳಿ ಹಾಕ್ದೆ ಅಥವಾ ನಾನು ಅದನ್ನ ಒಪ್ಕೊಳ್ಳಲ್ಲ ಅಂತ ಅರ್ಥ ರಿಜೆಕ್ಟ್ ಅಂದ್ರೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಐ ಥಿಂಕ್ ಇದೇ ಲಾಸ್ಟ್ ಕ್ವೆಶ್ಚನ್ ಇತ್ತು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅನ್ಸುತ್ತೆ. ಸೊ ಇನ್ನಷ್ಟು ಕ್ವೆಶ್ಚನ್ಸ್ನ, ಇನ್ನಷ್ಟು PYQs ನ ಅನಲೈಸ್ ಮಾಡೋಣ. ಇನ್ನಷ್ಟು PYQs ನ ಅನಲೈಸ್ ಮಾಡೋಣ. ಅನಲೈಸ್ ಮಾಡಿ HYTs ನ ಗುರ್ತಿಸೋಣ. ಇದರ ಮುಖ್ಯ ಉದ್ದೇಶ ಏನು? ಇದರ ಮುಖ್ಯ ಉದ್ದೇಶ ನೀವು KA 708 ಪೋಸ್ಟ್ ಏನಿದೆ ಅದರಲ್ಲಿ ಪಾಸ್ ಆಗಬೇಕಂದ್ರೆ ಇಂಗ್ಲಿಷ್ ಪ್ರಮುಖ ಪಾತ್ರ ವಹಿಸುತ್ತೆ. ಆ್ಯಂಡ್ ಇಂಗ್ಲಿಷ್ ಸುಮಾರು ಜನ ಆಸ್ಪಿರೆಂಟ್ಸ್ ನಮಗೆ ಕೇಳಿದ್ದೇನೆಂದರೆ ಇಂಗ್ಲಿಷ್ ಕ್ಲಾಸ್ ಮಾಡಿ, ಇಂಗ್ಲಿಷ್ ಕ್ಲಾಸ್ ಮಾಡಿ ಅಂದಿದ್ದಕ್ಕೆ ಇಂಗ್ಲಿಷ್ ಕ್ಲಾಸ್ ಮಾಡೋದಕ್ಕೆ ಮೊದಲು PYQs ನ ಅನಲೈಸ್ ಮಾಡಿ HYTs ನ ಗುರ್ತಿಸಿ ಎಲ್ಲಿ ಓದಿದ್ರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಎಕ್ಸಸೈಸ್ ನಾವಿಲ್ಲಿ ಮಾಡ್ತಾ ಇದ್ದೀವಿ.
ಓಕೆ, PYQs ನ ಅನಲೈಸ್ ಮಾಡ್ತಾ ಇದ್ದೀವಿ. ನೀವು ಎಲ್ಲಿ ಹೆಚ್ಚು ಗಮನ ಕೊಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರ್ಯಾರು KA 708 ಪೋಸ್ಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ ನಿಮ್ಮ ಎಲ್ಲ ಸ್ನೇಹಿತರು, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಅವ್ರಿಗೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಸಹ ಈ ಕ್ಲಾಸ್ನಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು PYQsನ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ತಲುಪಿಸ್ತೀನಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬಾಯ್.